1954-55ರಲ್ಲಿ ಪ್ರಾರಂಭವಾದ ಭೂ ವಿದ್ಯಾದಾನ ಚಳುವಳಿಯಲ್ಲಿ ರಾಜ್ಯದ ವಿವಿಧ ಸರ್ಕಾರಿ ಶಾಲೆಗಳಿಗೆ ಅನುದಾನವಾಗಿ ಬಂದಂತಹ ಶಾಲಾ ಜಮೀನುಗಳನ್ನು ಕಳೆದ 70 ವರ್ಷಗಳ ಕಾಲ ರೈತರು ಗೇಣಿ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸರ್ಕಾರ ರೈತರಿಂದ ಈ ಶಾಲಾ ಜಮೀನುಗಳನ್ನು ಸರ್ಕಾರದ ವಶಕ್ಕೆ ಪಡೆಯಲು ಮುಂದಾಗಿರುವುದು ಅವೈಜ್ಞಾನಿಕ ಕ್ರಮವಾಗಿದ್ದು, ರಾಜ್ಯದಲ್ಲಿ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಭಾರಿ ಬೆಲೆ ತೆರಬೇಕಾಗುತ್ತದೆ ಎಂದು ರಾಜ್ಯ ಭೂ ವಿದ್ಯಾದಾನ ಶಾಲಾ ಜಮೀನು ಗೇಣಿ ರೈತರ ಹೋರಾಟ ಸಮಿತಿಯು ರಾಜ್ಯ ಸರ್ಕಾರವನ್ನ ಎಚ್ಚರಿಸಿದೆ. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಈ ಎಡಬಿಡಂಗಿ ನಿರ್ಧಾರಕ್ಕೆ ಸಮಾಜವಾದಿ ಹಿನ್ನೆಲೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹಾಗೂ ಕಾಂಗ್ರೆಸ್ನ ಕಟ್ಟಾಳು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಸೈ ಎಂದರೆ ರಾಜ್ಯದ ಶಾಲಾ ಜಮೀನು ಗೇಣಿದಾರರು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕಾಗಿತ್ತು ಎಂದು ಸಮಿತಿಯು ಎಚ್ಚರಿಸಿದೆ. ಅಲ್ಲದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ರಾಜ್ಯ ಭೂ ವಿದ್ಯಾದಾನ ಶಾಲಾ ಜಮೀನು ಗೇಣಿ ರೈತರ ಹೋರಾಟ ಸಮಿತಿಯು ಬೀದಿಗಿಳಿದು ಹೋರಾಟ ಮಾಡಲಿದೆ ಎಂದು ಸಮಿತಿಯ ಅಧ್ಯಕ್ಷರಾದ ಕಲ್ಲೂರ್ ಮೇಘರಾಜ್ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾವು 54-55ರಲ್ಲಿ ಉಳುವವನ್ನು ಹೊಲದೊಡೆಯ ಸಿದ್ಧಾಂತದ ಅಡಿಯಲ್ಲಿ ಶಾಲಾ ಜಮೀನುಗಳನ್ನು ರೈತರು ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಇದ್ದಂಥ ಶಾಲಾ ಜಮೀನುಗಳನ್ನು ರೈತರು ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಶಾಲಾ ಜಮೀನುಗಳನ್ನು ನಾವು ವಿವಿಧ ಸರ್ಕಾರಗಳ ಎದುರುಗಡೆಗೆ ಆಯಾ ಯಾರು ಗೇಣಿ ಸಾಗುವಳಿ ಮಾಡ್ತಾಯಿದ್ದಾರೆ ಅವರಿಗೆ ಖಾತೆ ಮಾಡಿಕೊಡ್ಬೇಕು, ಬೋರ್ಡ್ತನದ ಹಕ್ಕುಪತ್ರ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ರೆ, ಈ ಮಧು ಬಂಗಾರಪ್ಪನವರು ಕಳೆದ 2-3 ತಿಂಗಳುಗಳಿಂದ ಶಾಲಾ ಜಮೀನುಗಳನ್ನು ನಾವು ಸರ್ಕಾರದ ವಶಕ್ಕೆ ಪಡಿತಾ ಇದ್ದೀವಿ, ಅದಕ್ಕೆ ವಿಶೇಷವಾದ ಮಸೂದೆಯನ್ನು ತರ್ತೀವಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅಂಥೇಳಿ ಹೇಳಿದರು, ಬಾಂಬ್ ಹಾಕಿದ್ರು. ಅದಾಗಲಿಲ್ಲ. ಆಮೇಲೆ ಇಲ್ಲ ಇನ್ನೊಂದು ತಿಂಗಳೊಳಗಡೆ ನಾವು ಮಸೂದೆಯನ್ನು ತರ್ತೀವಿ ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯ ನೆಮ್ಮಾರಿನಲ್ಲಿ ಹೇಳಿದರು. ಅದಾಗಲಿಲ್ಲ. ಈಗ ಮೊನ್ನೆ ಶಿವಮೊಗ್ಗದಲ್ಲಿ ಮುಂದಿನ ಬಡ್ಜೆಟ್ ಅಧಿವೇಶನದಲ್ಲಿ ನಾವು ವಿಶೇಷ ಮಸೂದೆಯನ್ನು ತಂದು ಎಲ್ಲೆಲ್ಲಿ ಶಾಲಾ ಜಮೀನುಗಳು ಒತ್ತುವರಿ ಆಗಿದ್ದಾವೆ, ಆಸ್ತಿಗಳು ಒತ್ತುವರಿ ಆಗಿದ್ದಾವೆ, ಅವೆಲ್ಲವನ್ನು ನಾವು ಸರ್ಕಾರದ ವಶಕ್ಕೆ ಪಡಿತಕ್ಕಂತಹ ನಿರ್ಧಾರದ ಒಂದು ವಿಶೇಷ ಮಸೂದೆಯನ್ನು ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇವರ ತಂದೆ ಅಪ್ಪ ಬಂಗಾರಪ್ಪನವರು, ಬಂಗಾರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಉಳುವವರ ಹೊಲದಡಿಯ ಸಿದ್ಧಾಂತ ಅಡಿಯಲ್ಲಿ ಅವರು ರಾಜಕಾರಣ ಮಾಡಿಕೊಂಡು ಬಂದು ಬಗರುಕಂ ಕಾನೂನನ್ನು ಜಾರಿಗೆ ತಂದರು. 94A ತಿದ್ದುಪಡಿ ಕಾನೂನು ಅಂತಂದರು. ಲಕ್ಷಾಂತರ ಜನ ಬಗರುಕುಂಬ ರೈತರು ಇವತ್ತು ರಾಜ್ಯಾದ್ಯಂತ ಭೂ ಮಾಲೀಕತ್ವವನ್ನು ಪಡೆದಿದ್ದಾರೆ. ಇದು ಅವರು ಲೋಹಿಯಾ ಸಿದ್ಧಾಂತ ಅಡಿಯಲ್ಲಿ, ಗೋಪಾಲಗೌಡರ ಸಿದ್ಧಾಂತ ಅಡಿಯಲ್ಲಿ, ಕಾಗೋಡು ಸತ್ಯಾಗ್ರಹದ ಸಿದ್ಧಾಂತದ ಅಡಿಯಲ್ಲಿ ಉಳುವವನ ಹೊಲದೊಡೆಯ ಸಿದ್ಧಾಂತದ ಅನ್ವಯ ಅವರು ಹೋರಾಟ ಮಾಡಿದ್ರು, ಯಶಸ್ವಿಯಾದರು. ಆದರೆ ಅವ್ರ ಮಗ, ಸುಪುತ್ರ ಅಥವಾ ಕುಖ್ಯಾಗತ ಪುತ್ರನೋ ಗೊತ್ತಿಲ್ಲ, ಇವರು ಶಾಲಾ ಜಮೀನು ಗೇಣಿದಾರರನ್ನು ಒಕ್ಕಲಿಸಿ ಅವನ್ನು ಸರ್ಕಾರದ ವಶಕ್ಕೆ ಪಡಿತೀವಿ ಅನ್ನುವ ಬೆದರಿಕೆಯನ್ನು ಇವತ್ತು ರಾಜ್ಯಾದ್ಯಂತ ಹಾಕ್ತಾ ಇದ್ದಾರೆ. ಇದು ಖಂಡನೀಯವಾದಂಥ ವಿಚಾರ. ನಾವೇನಾದ್ರು ಇವರು ಶಾಲಾ ಜಮೀನುಗಳನ್ನು ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಈ ಮಧು ಬಂಗಾರಪ್ಪನವರ ಎಡಬಿಡಂಗಿ ಅಪರದ್ಭುತವಾದಂಥ ಈ ನಿರ್ಧಾರಕ್ಕೆ ಹೋಗುತ್ತೆ ಸಹಿ ಅಂದರೆ ನಮ್ಮ ಹೋರಾಟ ಸಮಿತಿ ಕೋರ್ಟ್ ಮೆಟ್ಟಲಿರ್ತಕ್ಕಂಥ ಸಂದರ್ಭಗಳು ಬರ್ತವೆ, ಜೊತೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಹಾಗೆ ಮುಂದಿನ ಚುನಾವಣೆಯಲ್ಲಿ ನಾವೀಗ 5113.33 ಎಕರೆ ಜಮೀನು ಇವತ್ತು ರಾಜ್ಯಾದ್ಯಂತ ಶಾಲಾ ಜಮೀನು ಗೇಣಿ ಜಮೀನುಗಳಿದ್ದಾವೆ. 10,000ಕ್ಕೂ ಹೆಚ್ಚು ಶಾಲಾ ಜಮೀನು ಗೇಣಿದಾರ ಕುಟುಂಬಗಳಿದ್ದಾವೆ. ಅವರೆಲ್ಲರೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬೀಳಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಉಳಿದಂತೆ ನಿಮಗೆ ನಾನು ಈಗಾಗಲೇ ನೋಡಿ 2002
ಅಕ್ಟೋಬರ್ 31ರಂದು ನಾವು ರಾಮನ್ ಶೆಟ್ಟಿ ಪಾರ್ಕ್ನ ಒಂದು ಸಭಾಂಗಣದಲ್ಲಿ ಒಂದು ಸೆಮಿನಾರ್ ಮಾಡಿದ್ವಿ. ಟಿ ಎಸ್ ಪನ್ನಮಾಳ್ ಇದ್ದರು, ಬಿ ಆರ್ ಜಯಂತ್ ಇದ್ದರು, ಸ್ವಾಮಿರಾವ್ ಇದ್ದರು. ಆವಾಗ ನಮ್ಮ ಸೆಮಿನಾರಿಗೆ ಅಂದು ಬಂದಂತಹ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಎನ್ ಡಿ ವೆಂಕಟೇಶ್ ಅವರು ದೇವರಾಜ ಅರಸವರು ಭೂ ಸುಧಾರಣೆ ಕಾನೂನನ್ನು ತರುವಾಗ 74ರಲ್ಲಿ ಸರ್ಕಾರದ ಲಾ ಸೆಕ್ರೆಟರಿ ಆಗಿದ್ದರು, ಕಾನೂನು ಕಾರ್ಯದರ್ಶಿ ಆಗಿದ್ದರು. ಅವ್ರು ಹೇಳಿದರು, ನಾವೇ ಕಾನೂನು ತಂದಿದ್ದು, ನಾನೇ ಕಾನೂನನ್ನು ರಚನೆ ಮಾಡಿದ್ದು. ಆವಾಗ ನನಗೆ ಯಾರೂ ಈ ಶಾಲಾ ಜಮೀನುಗಳಲ್ಲಿ ಗೇಣಿ ಪದ್ಧತಿ ಇದೆ ಅಂಥೇಳಿ ಹೇಳಲಿಲ್ಲ, ನಮ್ಮ ಗಮನಕ್ಕೆ ತರಲಿಲ್ಲ. ಇಲ್ಲದೇ ಇದ್ದರೆ ನಾವು ಇದನ್ನು ಸೇರಿಸಿಬಿಡ್ತಿದ್ವಿ, ಏನೂ ತೊಂದರೆ ಇಲ್ಲ, ಶಾಲಾ